ಅಣ್ಣ ಕುಮಾರ್. ಯಾವೂರಿದು? ಆರೇಹಳ್ಳಿ. ಕುಮಾರ್. ಹೊಳೆನರಸೀಪುರ ತಾಲೂಕಲ್ಲ? ಹೊಳೆನರಸೀಪುರ ತಾಲೂಕು ಹಳ್ಳಿಮೈಸೂರು ಹೋಗ್ಲಿ. ಇವರು ಎರಡನೇ ಬೆಳೆ ಏಲಕ್ಕಿ ಬಿಟ್ಟವ್ರೆ, ಸ್ಟ್ರೈಟ್ ಆಗಿದೆ. ಇಲ್ಲಿ ಸಿಗಾಟೋಕ ರೋಗ ಸ್ವಲ್ಪ ಇದೆ ಅಷ್ಟೇ, ಅಂಥ ಮೇಜರ್ ಏನಿಲ್ಲ. ಇವ್ರಿಗೆ ಏನು ಹೇಳ್ತಾ ಇರೋದು ಅಂದರೆ 2 ಸಾಲು ಮಧ್ಯಕ್ಕೆ ನೀರು ಕೊಡಿ, ಈ ಗರಿ ಒಣಗೋದೆಲ್ಲ ಹಣ ಅವಾಯ್ಡ್ ಆಗುತ್ತೆ. ಈಗ ನೀವು ಗೊಬ್ಬರ ಕೊಟ್ಬಿಟ್ಟಿದ್ರಿ ಅಲ್ವಾ, ಈ ಗೊಬ್ಬರನ ನಾವು ಭೂಮಿಗೆ ಹಾಕಿ ಅಂತೀವಿ ನೋಡಿ. ಅಣ್ಣವ್ರು ಏನು ಮಾಡಿದ್ದಾರೆ ಅಂದರೆ ಈ ಎಲೆ ಮೇಲೆ ಹಾಕ್ಬಿಟ್ಟಾರೆ. ಇಲ್ಲಿದೆ, ಈ ತರಗ ಮೇಲೆ ಹಾಕ್ಬಿಟ್ಟಿರೋದ್ರಿಂದ ಇದು ಕರಗಿಲ್ಲ, ಇದು ಸತ್ತ ಬಾಡಿ ಹೆಂಗೆ ಆವಿಯಾಗಿ ಹೊಟ್ಟೋಗುತ್ತೆ ಗೊಬ್ಬರ ಎಲ್ಲ. ನೋಡಿ ಇದೇನಾದ್ರು ಈ ಗಿಡ ತಗೊಂಡಿದ್ದಿದ್ರೆ ಈ ಎಲೆ ಇಷ್ಟೊಂದು ರಫ್ ಆಗಂಗಿಲ್ಲ ನೋಡಿ, ಇದು ಇಷ್ಟು ರಫ್ ಆಗಂಗಿಲ್ಲ, ಇನ್ನೂ ಆಕ್ಟಿವ್ ಆಗಬೇಕಿತ್ತು. ಇದೊಂದು ಚೂರು ಸಿಕ್ಕದೆ ಒಂದು ಚೂರು ಮೇಲೆ ಬಂದಿದೆ ಅಷ್ಟೇ ಲೈಟಾಗಿ. ಇದಕ್ಕೆ ಯಾವತ್ತೂ ಗೊಬ್ಬರದ ಜೊತೆ ಮಣ್ಣು ಮಿಕ್ಸ್ ಆಗಬೇಕು. ಇನ್ನೊಂದು ಮಣ್ಣು ಇದು ಮಾಡಿದ್ವಲ್ಲ ನೋಡಿ, ನೋಡಿ ಇದು ನೋಡಿ, ಇಲ್ಲೊಂದಿದೆ ನೋಡಿ, ಇಲ್ಲಿಗೂ ಎಲೆ ಮೇಲೆ ಬಿದ್ದೈತೆ ಗೊಬ್ಬರ. ಈ ಗಿಡನೂ ನೋಡಿ, ಇದು ತಗೊಂಡೆಲ್ಲ, ಇದು ಕುಯ್ಸಾಕ್ತೆ ನಾನು. ಈ ಅವರೇ ಕೂದಾಕ್ರಿ, ಇಲ್ಲಿ ನೋಡಿ, ಇದು ಎಲೆ ಚೇಂಜ್ ಆಗಿಲ್ಲ ಅಂದರೆ ಇದಕ್ಕೆ ಗೊಬ್ಬರ ಸಿಕ್ಕಿಲ್ಲ ಅಂತ ಅಲ್ಲಿಗರ್ಥ. ಈ ದಿಂಡಿಗೆ ಗೊಬ್ಬರ ಸಿಕ್ಕಿಲ್ಲ. ಇದು ಗೊಬ್ಬರದ ಅಂಶ ಗಾಳಿಲಿ ಆವಿಯಾಗಿದೆ, ಬಟ್ ಭೂಮಿ ತಗೊಂಡಿಲ್ಲ. ಬಟ್ ನಿಮ್ಗೆ ಜೋಬಿಂದ ದುಡ್ಡು ಖರ್ಚಾಗೈತೆ. ಗಿಡ ಆಹಾರ ತಗೊಂಡಿಲ್ಲ, ಗೊಬ್ಬರ ಹಾಕಿದಿರಿ, ಮಣ್ಣು ಮುಚ್ಚಿಲ್ಲ. ಗೊಬ್ಬರ ಜೊತೆ ಮಣ್ಣು ಸೇರ್ಕೊಂಡ್ರೆ ಮಾತ್ರ ಅದು ತಗೊಳ್ಳಲ್ಲ. ಅದಾದಮೇಲೆ ಹಂಗೆ ಬಿಡು ಕೊಡಬಾರ್ದು. ಇಲ್ಲಿ ನೀವು ನಿಂತಿದ್ರಲ್ಲಿ ನಿಮ್ಮ ಕಾಲಿದೆಯಲ್ಲ, ಈ ನಾರದಲ್ಲಿ ರಂಗೋಲಿಂಗೆ ಒಂದು ಕೆರೆ, ಈ ನಾರದಲ್ಲಿ ಒಂದು ರಂಗೋಲಿಂಗೆ ಒಂದು ಗೆರೆ ಮಾಡ್ಬಿಟ್ಟು ಇಲ್ಲಿ ಬಿಡಬೇಕು. ಆವಾಗ ಗಿಡ ತಗೊಳ್ಳೋವಂಥದ್ದು. ಬನ್ನಿ ಇನ್ನೇನಿದೆ ತೋರಿಸ್ತೀನಿ, ಹೇಳ್ಕೊಟ್ಟು. ಅದಾದಮೇಲೆ ನೋಡಿ, ಈಗ ಗೊನೆ ಬರ್ತಾವಲ್ಲ, ಈ ಗೊನೆ ಹೂವನ್ನ ಇಷ್ಟು ಉದ್ದ ಬಿಡಬಾರ್ದು ನೀವು. ಅದು ಹೂ ಒತ್ತಿಗೆ ಹೊಡೆದಾಕಿ ನೋಡಿ, ಚಿಪ್ಪು ಅಷ್ಟು ಚಿಪ್ಪಂದರೆ ಏನು ಲಾಸ್ ಕಾರಣ. ಹಂಗೆ ಹೊತ್ತಿಗೆ ಮೊದಲೇ ಹೊಡೆದಾಕ್ಬಿಡ್ಬೇಕು ಅವನ್ನ ನೋಡಿ. ಹಿಂಗೆ ಯಾಕೆ ಗಿಡ ಮುರ್ಕೋತದೆ ಅಂದರೆ, ನೀವು ಗೊಬ್ಬರದ ಅಂಶ, ಈ ಸರಿ ಟೆಂಪ್ರೇಚರ್ ಬೇರೆ ಇದೆ, ಗಾಳಿಗೆ ಒಂದು ಮುರ್ಕೊಳ್ಳುತ್ತೆ. ಅಥವಾ ಗಾಳಿ ಮುರ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಕರೆಕ್ಟಾಗಿ ನೀರನ್ನು 2 ಅಡಿ ದೂರದಲ್ಲಿ ನೀರು ಕೊಟ್ಟರೆ ಅದು ಯಾವುದೇ ಕಾರಣಕ್ಕೂ ಮುರಿಯಲ್ಲ. ಬುಡಕ್ಕೆ ನೀರು ಹೋಗಿಲ್ಲ, ಅದಕ್ಕೆ ಹೆಂಗೆ ಆಗಿದೆ ಅದು. ಹಾಂ ನೋಡಿ, ಇಲ್ಲಿ ನೆರಳಿರೋತವು, ನೀರು ಆವಿ ಆಗಲ್ಲ. ಸೊ ಎಲ್ಲ ಗ್ರೀನಿಶ್ ಆಗಿ ಕಾಣ್ತಾ ಇಲ್ವಾ, ನೆರಳಿರೋತವು, ನೀರು ಆವಿ ಆಗದೇ ಇರೋತವು. ಸೊ ಹಂಗಾಗಿ ಸ್ವಲ್ಪ ಹಸಿರು ಬಣ್ಣ ನೋಡಿ. ಇದು 1 2 3 4 5 6, ಈಗ 1.5 ತಿಂಗಳಲ್ಲಿ ಗೊಬ್ಬರ ಕೊಟ್ಟಿದ್ದೀರಿ ಅಂತ ತೋರಿಸ್ತದೆ. ಇದು ನೋಡಿ, ಜಂಪ್ ಆಗಿದೆ, ಇಲ್ಲಿಂದ ಮೇಲ್ಗಡೆಗೆ ಜಂಪ್ ಆಗಿಲ್ವ, ಎಲ್ಲ ಒಂದೇ ಕಡೆ ಸೇರ್ಕೊಂಡವ. ಇಲ್ಲಿ ಕುಡ್ಲಲ್ಲಿ ತೋರಿಸಿ ಅದನ್ನು, ಒಂದು 7 ಗಂಟೆಲ್ಲ ಒಂದೇ ತಾವಲ್ಲ. ಹಾಂ, 1 2 3 4 5 6 ಎಲೆ ಅಲ್ಲಿ ಜೈಂಟ್ ಆಗವೆ, ಅಲ್ಲಿ 7 ಎಲೆ ಅಲ್ಲಿಂದ ಮೇಕೆ ಬಂದೈತೆ ನೋಡಿ ಅಲ್ವಾ, ಅಲ್ಲೆಲ್ಲ ಮೇಕ್ ಹೋಗಿರೋದ್ರಿಂದ. ಸೊ ಇದಕ್ಕೆ ಗೊಬ್ಬರ ಒಂಚೂರು ಎಲ್ಲೋ ಕೊಟ್ಟಿದ್ರೆ ದೂರಕ್ಕೆ ಬಿದ್ದೈತೆ, ಇದು ಎಳ್ಕೊಂಡೈತೆ ಅಣ್ಣ ಇದು. ಸೊ ಯಾಕೆಂದರೆ ಬೇರೆ ಸಿಕ್ಕಿದಾಗ ಆ ಥರ ಜಂಪ್ ಆಯ್ತದೆ. ಅದು ಗೊಬ್ಬರ ಕೊಟ್ಟಿಲ್ಲ, ನೀವು ತಗೊಂಡಿಲ್ಲ ಅದು ಅಂತ ನೋಡಿ, ಇಲ್ಲೂ ತಡಕೊಂಡಿಲ್ವಲ್ಲವ, ಇದು ಗೊಬ್ಬರ ಕೊಟ್ಟಿಲ್ಲ ನಮಗೆ ಅಂತ. ಆಮೇಲೆ ಸಿಕ್ಕಿದ್ಮೇಲೆ ಒಂಚೂರು ನೀರು ಗೀರೆಲ್ಲ ಕರಗಿ ಹೊರಗಡೆ ಹೋದಾಗ ಮೇಲೆ ಬರುತ್ತೆ. ಮರಿ ಕುಯ್ಯಾಗ ನೋಡಿ, ಇಲ್ಲಿ ಇದು ಮೊದಲು ಮರಿ ಕುಯ್ಯಾಗ ಈ ಥರ ಡ್ಯಾಮೇಜ್ ಆಗಿರೋದು. ಮರಿ ಕುಯ್ಯಾಗ ಕುಡ್ಲುದು ಹೊರಗಡೆ ಇರಬೇಕು ಮೊನೆ. ಕರೆಕ್ಟ್ ಅಣ್ಣ, 1 2 3 4 5, ಈಗ 1 ತಿಂಗಳ ಗೊಬ್ಬರ ಕೊಟ್ಟು 20 ದಿವಸ ಆಯ್ತು. ಈಗ 1 ತಿಂಗಳದ್ದು ಮಾತ್ರ ತಿಂದಿರೋದಣ್ಣ ಅದು ಗೊಬ್ಬರ. ಈಗ 20 ದಿವಸದಲ್ಲೂ ಕಾಣಿಸ್ತಾ ಇಲ್ಲ. ಒಟ್ಟು 2.5 ತಿಂಗಳು ಇತ್ತು, ಕೊಟ್ಟರೆ 2.5 ತಿಂಗಳಿಗೆ ಒಂದ್ಸತಿ ಕೊಟ್ಟಿದೆ, 2.5 ಸರ್ ಕರೆಕ್ಟಾಗಿರೋದೆ. 1 2 3 4 5 6 7 8 9 10 ಎಲೆ ಕರೆಕ್ಟ್ 2.5 ತಿಂಗಳು 2.25 ತಿಂಗಳು ಗೊಬ್ಬರ ಕೊಟ್ಟಿದ್ದೀರಿ. ಆ ಹಿಂದಿನ ತಿಂಗಳು ಕೊಟ್ಟಿಲ್ಲ. ಹೋದ ತಿಂಗಳು ಕೊಟ್ಟಿರೋ ಗೊಬ್ಬರ ಹಿಡ್ದದೆ, ಈಗ ಕೊಟ್ಟಿರೋದು ಹಿಡ್ದಿಲ್ಲ. ಗ್ಯಾರಂಟಿ ಅದು. ಇಷ್ಟು ಅಗಲದಲ್ಲಿ ಗ್ರೀನ್ ಆಗದೆ ಇದು, ಯಾಕೆಂದ್ರೆ ಇಲ್ಲೆಲ್ಲ ತೇವ ಇದೆ ನೋಡಿ. ಒಂದು ಸ್ವಲ್ಪ ತೇವಾಗಿರೋದಕ್ಕೆ ಎಲ್ಲ ಗ್ರೀನ್ ಇದೆ. ಅಂದರೆ 2 ಅಡಿ ದೂರದಲ್ಲಿ ನೀರಿಲ್ಲ ಅಲ್ಲೆಲ್ಲುವೆ. ಇಲ್ಲಿ 2 ಅಡಿ ದೂರದಲ್ಲಿ ನೀರು ಚೆನ್ನಾಗಿರೋದಕ್ಕೆ ತೇವಾಂಶ ಇರಲಾಗಿ ಗ್ರೀನಿಶ್ ಆಗಿರೋವಂಥದ್ದು ಇದು ನೋಡಿ. ನಮ್ಮದು KNR 9902038931 ಬಾಳೆ ಗಿಡಗಳು ನಮ್ಮ ಹತ್ರ ಸಿಗ್ತವೆ, ಮತ್ತು ಸಾವಯವ ಗೊಬ್ಬರನೂ ಸಿಗ್ತದೆ ಅಣ್ಣ. ಯಾಕಂದ್ರೆ ಹೇಳಿ ಎಲ್ಲ ಗೈಡ್ ಮಾಡ್ಕೊಡ್ತೀನಿ ಬೇಕಾದ್ರೆ ಹೇಳಿ. ನಿಮ್ಮ ನಂಬರ್ ಆಯ್ತು.